ಇನ್ಸ್ಪೆಕ್ಟ್ರೆ, ನನ್ನ ಮಗಳ ವಿಷಯ ಏನಾದ್ರು ಗೊತ್ತಾಯ್ತಾ? ಎಂಥದ್ದು ಗೊತ್ತಾಯಿಲ್ಲ ಮಾರ್ರೆ. ಆದ್ರೆ ರೈಲ್ವೆ ಹಳಿ ಹತ್ರ ಒಂದು ಹೆಣ ಬಿದ್ದಿ, ಅದು ಪುಟ್ಮಲ್ಲಿ ಅವ್ರದ. ಎಂಟೇ ಕ್ರಾಸಲ್ಲಿ ಒಂದು ಬಾಮಿ ಇತ್ತಲ್ಲ, ಅದ್ರೊಳಗೊಂದು ಹೆಣ ಬಿದ್ದಿತ್ತು, ಅದು ಪುಟ್ಮಲ್ಲಿ ಅವ್ರದಲ್ಲ. ಈ ಫ್ಲೈಓವರ್ ಮೇಲೆ ಸಾಕು ನಿಲ್ಸಿಪ್ಪ. ಈ ಹೆಣಗಳು ಒಂದೇ ಕೇಳಿ ಕೇಳಿ ನಂಗೆ ಸಾಕಾಗಿದೆ. ನನ್ನ ಮಗಳ ವಿಷಯ ಏನಾದ್ರು ಇದು ಹೇಳಿಪ್ಪ. ನಿಮ್ಮ ಮಾತು ಕೇಳಿ ನಂಗೆ ಯಾಕೋ ಭಯ ಆಗ್ತಾ ಇದೆ. ತಪ್ಪು ಮಾಡುವತ್ತಿಗೆ ಇಲ್ದಿದ್ದು ಭಯ ಈಗ ಎಂತ ಒಪ್ಕೋತೀನಪ್ಪ, ನಾನು ತಪ್ಪು ಮಾಡಿದ್ದೀನಿ. ಅದಕ್ಕೆ ಬರೀ ಹೆಣಗಳ ವಿಷಯನೇ ಮಾತಾಡ್ಬೇಕೇನಪ್ಪ. ಇನ್ಸ್ಪೆಕ್ಟರ್, ನೀವು ಎಲ್ಲ ಕಡೆ ಸರಿಯಾಗಿ ವಿಚಾರಿಸ್ದೆ ಸುಂದ್ರಿ ಮೇಡಮ್. ಪುಟ್ಮಲ್ಲಿ ಅವ್ರು ನನಗೂ ಬೇಕಾದವ್ರೆ, ನಾನು ಅವ್ರ ಕೈ ತೂತ್ ತಿಂದಿದೆ. ಅವ್ರು ಕಳ್ದದ್ದು ನನಗೂ ಬೇಜಾರೆ. ನಾನು ಎಲ್ಲ ಬದಿ ವಿಚಾರಿಸಿದೆ, ಆದ್ರೆ ಅವ್ರು ಸುಳಿವ ಸಿಕ್ಕಲ್ಲ. ಹಾಗೆಲ್ಲ ಹೇಳ್ಬೇಡಿ ಇನ್ಸ್ಪೆಕ್ಟ್ರೆ, ಬೇಕಿದ್ರೆ ನಾನು ನಿಮ್ ಜೊತೆ ಬರ್ತೀನಿ, ಇನ್ನೊಂದ್ಸಲ ಹುಡ್ಕೋಣ. ಅಂದ್ರೆ ನೀವು ಹೇಳೋದು ನಾ ಸಮ ಮಾಡಿ ಹುಡ್ಕುದಿಲ್ಲ ಅಂದಳಿಯಾ? ನಾನು ಹೇಳಿದ್ದು ಹಾಗಲ್ಲ, ನಾನು ಹೇಳಿದ್ದು ನೀವು ಎಂಥದ್ದು ಹೇಳ್ಬೇಡಿ. ಇನ್ನೊಂದು ಮಾತಾಡ್ರೆ ನಿಮ್ಮಿಬ್ರು ಸ್ಟೇಷನ್ಗೆ ಎತ್ತಾಯ್ಕೊಳತ್ತೆ. ಹಾಗೆಲ್ಲ ಮಾಡ್ಬೇಡಿಪ್ಪ. ಈಗೆಲ್ಲೂ ಆಗಿದ್ದು ಈ ಡೈವರ್ಸ್ ಪೇಪರ್ನಿಂದ. ಇದು ನನ್ನ ಕಣ್ಣು ಮುಂದೆ ಇದೆಲ್ಲ ಅರ್ಧ ಹಾಕ್ಬಿಟ್ರೆ ಅಟ್ಟಿ ಪುಟ್ಟೊಟ್ಟೋಗಿರೋ ಪುಟ್ಮಲಿ ವಾಪಸ್ ಬಂದಳ. ನೀವೆಲ್ಲ ಸೇರ್ಕೊಂಡು ನನ್ನ ಪುಟ್ಮಲಿನ ಕೊಂದು ಬಿಟ್ರಿ. ಅಪ್ಪ ಅಂತೆ ಅಪ್ಪ, ಮಗಳ ಪಾಲು ಯಮ ಆಗ್ಬಿಟ್ರಿ. ಹಾಗೆಲ್ಲ ಹೇಳ್ಬೇಡ್ಬೋ. ಆ ಥರ ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ನನ್ನ ಮಗಳಿಲ್ದೆ ನಾನು ಬದುಕಿದಕ್ಕಾಗಲ್ವೋ. ಮಗಳೇ, ಎಲ್ಲಿದ್ರು ಬಂದ್ಬಿಡಮ್ಮ. ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ. ಈ ತರ ಕಣ್ಣೀರ್ ನಾಟಕ ಚಂದಾಗಿ ಮಾಡ್ತಿದ್ರಿ. ಈ ತರ ಕಣ್ಣೀರ್ ಹಾಕ್ಬಿಟ್ಟು ಹೇಳ್ತಾವ್ ಸೈನ್ ಮಾಡಿಸ್ಕೊಂಡ್ರಿ. ಸರಿಯಾಗಿ ಹೇಳಿದ್ರಿ ಗೌಡ್ರೆ, ಸೇಮ್ ಟು ಸೇಮ್ ಕಣ್ಣೀರು. ಅನೇಪ್ರವ್ರೆ, ನೀವೇನ್ ಖರ್ಚು ಕೊಡ್ತಿದ್ರಿ? ಬೇಡ ಅನ್ಬೋದಾಗಿತ್ತು ತಾನೆ. ಇವ್ರು ಯಾಕೆ ಹೇಳ್ತಾರೆ? ಇವ್ರಿಗೂ ಅದೇ ತಾನೇ ಬೇಕಿದ್ದು. ಒಟ್ನಲ್ಲಿ ನೀವಿಬ್ರು ಸೇರ್ಕೊಂಡು ನನ್ನಿಂದ ನನ್ನ ಪುಟ್ಮಲ್ಲಿಂದ ದೂರ ಮಾಡ್ಬಿಟ್ರಿ. ಇಷ್ಟು ದಿನ ಆದ್ಮೇಲೆ ಹೋಗಿ ಬರ್ಲಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಗ್ಬಿಟ್ಟಾಳೆ. ಆ ವಿರೋಧದ ಮೇಲೆ ನಾನು ಹಾಕಿರ್ಬೇಕು. ನಾನು ಆ ವಿರೋಧ ಹಾಕಿ ಹೊಂಟೋಯ್ತೀನಿ. ಬರೀ 100 ವರ್ಷ ಏನೋ 1000 ವರ್ಷ ಚೆನ್ನಾಗಿರ್ತೀನಿ. ಪುಟ್ಟಮನೆಯವ್ರೆ, ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ? ಐ ಲೈಕ್ ಇಟ್. ಇಷ್ಟು ದಿವಸ ಇವರು ನನ್ನ ಮನೇಲಿ ಇದ್ರು ಮಾರಾರ. ಈ ವಿಷಯ ನನ್ನ ಹತ್ರ ಯಾಕೆ ಹೇಳಿಲ್ಲ? ಹೇಳಿರ್ತಿದ್ರೆ ಇವರ ಬೆಲೆ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ನೀವು ಮಾಡಿದ ತಪ್ಪು ಕೂಡ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಮಗಳೇ, ನನ್ನಿಂದ ತಪ್ಪಾಗೋಯ್ತು. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಹೋಗಿ ಡ್ಯಾಡು, ನಿಮ್ ತವನ ಮಾತಾಡಲ್ಲ. ನನ್ಗೆ ಮೋಸ ಮಾಡಿ ನಮ್ಮ ಬಾಮ್ಮಣ್ಣಿಂದ ನನ್ನ ದೂರ ಮಾಡಿದ್ರಿಯಾ? ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ ಅಮ್ಮ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಒಂದೇ ಒಂದ್ಸಲ ನಮ್ಗೆ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಮ್ಮ. ಡ್ಯಾಡು, ನಿಮ್ನ ಕ್ಷಮಿಸೋಷ್ಟು ದೊಡ್ಡೋಳು ನಾನಲ್ಲ. ನೀವು ಕ್ಷಮೆ ಕೇಳ್ಬೇಕಾಗಿರೋದು ನಮ್ಮ ಬಾಬಣ್ಣಂತವ. ಅದು ಮಾತ್ರ ಸಾಧ್ಯವಿಲ್ಲ. ನೀನು ಬದುಕು ಬಂದಿಯಲ್ಲ, ಅಷ್ಟು ಸಾಕು. ಮರಳಿ ಯತ್ನ ಮಾಡು ಅಂತ ಹಿರಿಯರು ಹೇಳಿದ್ದಾರೆ. ಅದೇಂತ ಮರ್ರೆ? ಇವರಿಬ್ಬರನ್ನು ಮತ್ತೆ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕೆಟ್ಟದ್ದು ಮಾತಾಡೋದಾಗೋಯ್ತಲ್ವಾ? ಸರಿ, ಅದೇನು ವಿಷಯ ಅಂತ ಹೇಳಿ. ಆಮೇಲೆ ಪುಟ್ಮಲಿ, ಈಗ ನಾ ಎವಳೋ ವಿಷಯ ಕೇಳಿಸ್ಕೊಂಬಿಟ್ರೆ ನೀನು ನನಗೆ ಆರತಿ ಎತ್ತಿ ಆರ ಹಾಕಿ ಅಟ್ಟಿ ಒಳಗೆ ಕರ್ಕತ್ತದೆ. ಹಂಗ ರಾಜ್ಕೋಗಿ ಆರ ಹಾಕಕ್ಕೆ. ಈಗೇನ ಎವಳದ ಕೇಳಿಸ್ಕೊಂಡೇ ಇಲ್ವಾ? ಅದೇನು ಹೇಳಿ. ಅದೇನಾಯ್ತು ಗೊತ್ತಮ್ಮೆ? ಇಷ್ಟ ಆಯ್ತು ಕಮ್ಮೆ. ನಮ್ಮ ಮಾಡಿರೋದನ್ನ ನೋಡ್ಬಿಟ್ಟು ಮಧುರವರು ಶಾನೆ ಖುಷಿ ಪಟ್ಬಿಟ್ರು. ಬಾಬಣ್ಣ, ಈ ವಿಷಯಕ್ಕೇನೋ ಖುಷಿ ಪಡೋದು. ನಾನು ಹೇಳೋ ವಿಷಯಕ್ಕೆ ಹೇಳಿದ್ರೆ ಸಾನೆ ಖುಷಿ ಪಡ್ತಿದ್ದೀರಿ ಅನ್ನಿ. ಅದ್ಯಾನಮ್ಮೆ ವಿಷಯ? ಅದು ನೀವ್ ಯಾರ ಹೆಸರು ಹೇಳ್ಕೊಂಡು ಮಧುರವ್ರನ್ನ ಕಾಪಾಡಿದ್ರು ಆ ಆಮ್ಲೆಟ್ ಅನುಮಾನ ಮಟ್ಟಿಗೆ ಬಂದಿದ್ದಾನೆ. ಅದು ಆಮ್ಲೆಟ್ ಅಲ್ಲ ಕಮ್ಮೆ, ಹೆಲ್ಮೆಟ್ಟು. ಹೇಳಿದ್ರಿ ಚಾಡ. ಅವನೇ ಇಲ್ಲಿಗೆ ಬಂದಿದ್ದಾನೆ. ಇಷ್ಟೊತ್ತು ಗಂಟ ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದ. ಕಾಪಿ ತರ್ತೀನಿ ಅಂತ ಅಡುಗೆ ಮನೆಗೆ ಹೋದ್ನ, ಅಷ್ಟೆಲ್ಲ ಹೊರಟೋಗ್ಬಿಟ್ಟು ಅವನೇ. ಆಮೇಲೆ ಪುಟ್ಮಲಿ, ಆ ಹೆಲ್ಮೆಟ್ ಹತ್ಮ ನಮ್ಮ ಮಟ್ಟಿಗೆ ಯಾಕಮ್ಮೆ ಬಂದಿದ್ದ? ಅದು ಅವನ ಹೆಸರು ಹೇಳ್ಕೊಂಡು ಯಾರ್ಯಾರೋ ಏನೇನೋ ಮಾಡಾರಂತೆ, ಅದೆಲ್ಲ ತಪ್ಪು ಅಂತ ಹೇಳಕ್ ಬಂದಿದ್ದ. ಶಂಕರೇಶ್ವರ, ಅವ ನನ್ನನ್ನೇ ಹುಡಿಕೊಂಡ್ ಬಂದಿದ್ದ ಅನ್ಸುತ್ತೆ. ಇಷ್ಟು ಬಿರ್ನ ಅವನ್ಗ ನನ್ನ ವಿಷಯ ಗೊತ್ತಾಗೋಯ್ತಾ? ಇನ್ಯಾವತ್ತು ಅವನ ಹೆಸರು ಎತ್ತಲ್ಲಪ್ಪ. ಬಾಬಣ್ಣ, ಇಷ್ಟೊತ್ತು ಗಂಟ ತೊಗಲ್ಗೊಂಬೆ ತರ ಆಡ್ತಾ ಇದ್ದರು. ಅವನ ಹೆಸರು ಕೇಳ್ಬಿಟ್ಟು ಯಾಕೆ ಬೆದ್ರುಗೊಂಬೆ ತರ ನಿಂತ್ಕೊಬಿಟ್ರಿ? ಅವನು ಅಂದ್ರೆ ಹೆದರಿಕೆಯಾ? ನೀವ್ಯಾನು ಹೆದರ್ಕೋಬೇಡಿ. ಅವನು ನಂತವ ಸಾನೆ ಪ್ರೀತಿಯಿಂದ ಮಾತಾಡ್ದ. ನಿಮ್ಗೆ ಏನಾಗಕ್ಕೂ ನಾ ಬಿಡಲ್ಲ. ಆಮೇಲೆ ಪುಟ್ಮಲಿ, ಇನ್ನೊಂದ್ಸತ ಹೆಲ್ಮೆಟ್ ಅನ್ಮ ನಮ್ಮ ಮಟ್ಟಿಗೆ ಬಂದಿಟ್ಕಲ್ಲ ನಂಗೆ ಹೇಳಮ್ಮೆ. ಅಂತವ್ ನನಗೆ ಕ್ಷಮೆ ಕೇಳ್ಬಿಡ್ತೀನಿ. ಸರಿ ಬಾಬಣ್ಣ, ಹಂಗೆ ಮಾಡ್ತೀನಿ. ಅದೇ ನೀವು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಹಾಕ ಓಡಾಡ್ಬೇಡಿ. ಆಮೇಲೆ ಪುಟ್ಮಲಿ, ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ. ಈ ಗೌಡ ಗರ್ಜಿಸಿದ್ರೆ ಇಡೀ ನಾಡೇ ನಡಗ್ತದೆ. ಹೆಲ್ಮೆಟ್ ಹಾಕೊಂಡು ಓಡಾಡೋದು ಏನಿದ್ರು ನಿಮ್ಮ ಸೆಂಚುರಿ ಗೌಡದ್ದು.
ಮಧುರ ಅವ್ರೆ ಬನ್ನಿ ಬನ್ನಿ ಗೌಡ್ರೆ, ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ವೆಂಕಟೇಶ್ವರ, ಏನಪ್ಪ ನಿನ್ನ ಲೀಲೆ. ಮಧುರ ಅವ್ರೆ, ನೀವು ನನಗೋಸ್ಕರ ಕಾಯ್ತಾ ಇದ್ದೀರಿ ಅಂದ್ರೆ ನಂಗೆ ನಂಬಕ್ಕೆ ಆಯ್ತಾ ಇಲ್ಲ ಅನ್ನಿ. ನಂಬ್ಲೇಬೇಕು ಗೌಡ್ರೆ, ನೀವ್ ಇಷ್ಟ ದಿನ ಬಂದಾಗ ಜೇನ್ನೊಣ ತಲೆ ತಿನ್ನಕ್ ಬಂತಲ್ಲಪ್ಪ ಅನ್ಕೋತಿದ್ದೆ. ಆದ್ರೆ ನೀವ್ ತೋರ್ಸಿದ ಬುದ್ಧಿವಂತಿಕೆಗೆ ನಿಮ್ನ ವೇಟ್ ಮಾಡೋ ರೀತಿ ಆಗಿದೆ. ಹಂಗೆಲ್ಲ ಯಾನು ಇಲ್ಲ ಕಂಪುಡಿ ಮಧುರ ಅವ್ರೆ. ಯಾರೇ ಕಷ್ಟದಲ್ಲಿದ್ರು ಈ ಗೌಡ ಹಂಗೆ ಮಾಡ್ತಿದ್ದ. ಅದ್ರಲ್ಲೂ ನೀವು ಕಷ್ಟದಲ್ಲಿದ್ದೀರಿ ಅಂದ್ಮೇಲೆ ಆ ಥರ ಬುದ್ಧಿವಂತಿಕೆ ತೋರಿಸ್ತೀರಕ್ಕದ್ದ. ನೀವ್ ಏನೇ ಹೇಳಿ ಗೌಡ್ರೆ, ನೀವ್ ಮಾಡಿದ ಕೆಲ್ಸಕ್ಕೆ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಗಂಡ ಅನ್ಸ್ಕೊಂಡವ್ರೆ ಕೈ ಕಟ್ಕೊಂಡು ನಿಂತಿದ್ರು, ಅಂಥದ್ರಲ್ಲಿ ನೀವ್ ನನ್ನ ಕಾಪಾಡಿದ್ರಲ್ಲ, ಅದು ನಿಮ್ ದೊಡ್ಡ ಗುಣ. ಅದಕ್ಕೆ ಹೇಳೋದು ನನ್ನನ್ನ ಗಂಡನ್ ಮಾಡ್ಕೊಳ್ಳಿ ಅಂತ. ಏನೋ ಹೇಳ್ದಂಗಿತ್ತು. ಅದು ನೀವು ನನ್ನ ಶಾನೆ ಹೊಗಳ್ತಾ ಇದ್ದೀರಿ ಅಂದಿ. ಅಯ್ಯೋ ಗೌಡ್ರೆ, ನಿಮ್ನ ಎಷ್ಟ್ ಹೋಗ್ಲಿದ್ರು ಸಾಲಲ್ಲ. ಒಂದ್ ನಿಮಿಷ ಇರಿ. ಶಂಕರೇಶ್ವರ, ಏನಪ್ಪ ನಿನ್ನ ಲೀಲೆ. ಕೊನೆಗೂ ಮಧುರ ಅವ್ರನ್ನ ನನ್ನ ಇಷ್ಟಪಡಂಗ್ ಮಾಡ್ಬಿಟ್ಟೆಲ್ಲ. ಈ ಸತಿ ಗಣಪತಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಬಂದು ಒಂಚಿ ಬಾಳೆಹಣ್ಣ ನೈವೇದ್ಯ ಅಂತ ಮಾಡಕ್ಬಿಡ್ತೀನಿ. ಗೌಡ್ರೆ, ನಿಮ್ಗೋಸ್ಕರ ಹಲ್ವಾ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ನೀವು ಕೊಟ್ಮೇಲೆ ತಿಂದೆ ಇದನ್ನ ಕೊಡಿ. ಇಲ್ಲಿ ಹೆಲ್ಮೆಟ್ ಹನುಮಣ್ಣ ಅಂದ್ರೆ ಯಾರು? ಇವ್ರೆ. ಮಧುರ ಅವ್ರೆ, ನಾನೇ ಹೆಲ್ಮೆಟ್ ಅನ್ಮಂತ ಯಾಕೆ ಹೇಳಿದ್ರಿ? ಬಿಡಿ ಗೌಡ್ರೆ, ಒಂದ್ಸಲ ಸುಳ್ಳು ಹೇಳಿದ್ರೆ ಏನೂ ಆಗಲ್ಲ. ಹೇಗಿದ್ರು ಹೆಲ್ಮೆಟ್ ಹನುಮಾನ ಯಾರು ನೋಡಿಲ್ವಲ್ಲ, ನೀವೇ ಅವ್ರ ಥರ ಆಕ್ಟ್ ಮಾಡಿ. ತೊಂದರೆ ಇಲ್ಲ. ಏನ್ ನಿನ್ನ ಪ್ರಾಬ್ಲಮ್ಮು? ನನ್ನಿಂದ ಏನಾಗಬೇಕಿತ್ತು? ಅಣ್ಣ, ನಮ್ಮ ಏರಿಯಾ ಕೊಳೆಯಲ್ಲಿ ನೀರೇ ಬರ್ತಾ ಇಲ್ಲ ಅಣ್ಣ. ಅದಕ್ಕೆ ನಾನು ಬಂದು ಬಿಡ್ಬೇಕಿತ್ತಾ? ಹಾಗಲ್ಲ ಅಣ್ಣ, ಅಲ್ಲಿ ನೀರು ಬರೋ ಹಾಗೆ ಮಾಡೋದ್ರಿಂದ ನಮ್ಮ ಹೆಣ್ಮಕ್ಳು ಪಕ್ಕದ ಬೀದಿಗೆ ಹೋಗ್ಬಿಟ್ಟು ನೀರು ತರ ತಪ್ಪುತ್ತೆ ಅಂತ. ಅದು ಅಲ್ಲದೆ ನೀವು ಹೆಣ್ಮಕ್ಳ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರೋದ್ರಿಂದ ನಾನೇ ಅವ್ರ ಪರವಾಗಿ ಬಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಣ್ಣ. ಸರಿ, ನಿನ್ನ ಕೆಲಸನ ನಾನು ಮಾಡ್ಕೊಡ್ತೀನಿ, ಹೊರಡು. ಆದರೆ ನಾನು ಇಲ್ಲಿರೋ ವಿಷಯನ ಯಾರಿಗೂ ಹೇಳಬಾರ್ದು. ಆಯ್ತಣ್ಣ, ಬರ್ತೀನಣ್ಣ. ನೋಡಿದ್ರೆ ಮಧುರ ಅವ್ರೆ, ಇಂಥ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ನನ್ನನ್ನು ಬಳಸ್ಕೊತಾರೆ. ಸರ್ಕಾರ ಇರೋದು ಯಾಕೆ ಹೇಳಿ? ದುಡ್ಡು ಮಾಡಕ್ಕೆ, ಹಗರಣ ಮಾಡಕ್ಕೆ. ಕಣ್ಣಾರೆ ನೋಡ್ತಿದೀವಲ್ಲ ಗೌಡ್ರೆ, ಅವ್ರಿಗೆ ಅವ್ರ ಸೀಟ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಇನ್ ಜನರ ಕಡೆ ಎಲ್ಲಿ ಗಮನ ಕೊಡ್ತಾರೆ ಹೇಳಿ? ಅದಕ್ಕೆ ಇಂಥವ್ರು ನಿಮ್ ಹತ್ರ ಬರ್ತಿದ್ದಾರೆ, ಹೋಗಿ ಸಹಾಯ ಮಾಡಿ. ಯಾನ್ ಮಧುರ ಅವ್ರೆ, ನಾನು ಹೆಲ್ಮೆಟ್ ನಮ್ಮಿಂದ ದೂರ ಆಗಬೇಕು ಅಂತಿದ್ರೆ ನೀವು ದಂಡಕ್ಕೆ ಸೇರಿಸ್ತಾ ಇದ್ದಾರೆ. ತೊಂದರೆ ಇಲ್ಲ, ನಿಮಗೋಸ್ಕರ ಅವ್ರ ಕೆಲಸನ ಮಾಡಿಕೊಟ್ಬಿಟ್ಟು ಬರ್ತೀನಿ. ವೈರಿಂಗ್ ಮಾಸ್ಟ್ರೆ, ನೀವೇ ಹೆಲ್ಮೆಟ್ ಅನ್ನು ಅಂತೇಳಿ ನಮಗೆ ಗೊತ್ತೇ ಇರಲಿಲ್ಲ ಮರ್ರೆ. ನೀವು ಕೆಲಸಕ್ಕೆ ಬಾರದವರು ಜಿಪುಣ ಚೌಕಿವಾಲ್ ಅಂತೇಳಿ ನೆನೆಸಿದ್ವಿ. ಐ ಲೈಕ್ ಇಟ್. ನಿಮ್ ವಿಷಯ ಕೇಳಿ ತುಂಬಾ ಸಂತೋಷ ಆಯ್ತು. ಇನ್ ಮುಂದೆ ನೀವು ಮಾಡೋ ಕೆಲಸದಲ್ಲಿ ನಾವು ಜೊತೆಯಾಗಿರ್ತೀವಿ. ಅಪ್ಪ ಕೆಕ್ಕಪೂಲ ಕಲ್ಟಿವೇಟ್ರು, ದಯವಿಟ್ಟು ನನಗೆ ಯಾರು ಸಹಾಯ ಮಾಡಕ್ ಬರಬೇಡಿ. ನೀವು ಹೆಂಗಿದಾರೋ ಹಂಗೆ ಎತ್ಬಿಡಿ. ಆಮೇಲೆ ಒಂದು ಮಾಡಕ್ ಹೋಗಿ ಎರಡಾದ್ರೆ ಕಷ್ಟ. ಇಲ್ಲಪ್ಪ, ನಾವು ಒಂದನ್ನೇ ಒಂದು ಅಂದ್ಕೊಂಡು ಮಾಡ್ತೇವೆ. ನೀವು ಮಾತ್ರ ಹೆಲ್ಮೆಟ್ ಹಾಕೊಂಡು ಒಳ್ಳೆ ಕೆಲಸ ಮಾಡಿ. ನಾವು ಹೆಲ್ಮೆಟ್ ಅನ್ನ ಪೂಜೆ ಮಾಡುವಾಗೆ ಮಾಡ್ತೇವೆ. ಕ್ಯಾಚ್ ಕ್ಯಾಚ್ ಕ್ಯಾಚ್. ಬನ್ನಿ ಬನ್ನಿ, ನೆನ್ನೆ ಮಾಡುದು ಒಂಚೂರು ಸರಿಯಿಲ್ಲ. ನನ್ ಕಾಪಿ ತಗೊಂಡ್ ಬರೋಷ್ಟರಲ್ಲಿ ಹೇಳ್ದೆ ಹೋಗ್ಬಿಟ್ಟಿದಿರಿ ಅಲ್ಲ. ಹೇಳ್ಬಿಟ್ಟೆ ಹೋಗೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಒಂದು ಹೆಣ್ಣು ಕಾಪಾಡಿ ಕಾಪಾಡಿ ಅಂತ ಕೂಗ್ದಂಗಾಯ್ತು. ಹೋಗಿ ಕಾಪಾಡ್ಬಿಟ್ಟು ಬಂದೆ. ನೀವು ಸಾನೆ ಒಳ್ಳೆಯವರು ಬಿಡಿ. ನಿಮ್ಮಂತವ್ರು ಇರೋದಕ್ಕೆ ಹೆಣ್ಣೆಕ್ಳು ತಲೆ ಎತ್ಕೊಂಡು ಓಡಾಡಂಗ್ ಆಗಿರೋದು. ತಲೆ ಎತ್ಕೊಂಡು ಓಡಾಡ್ಲೇಬೇಕು, ಇಲ್ಲ ಅಂದ್ರೆ ಎದುರುಗಡೆ ಬರೋ ಗಾಡಿಗೆ ತಲೆ ಹೊಡ್ಕೋಬೇಕಾಗತ್ತೆ. ಏನಿದು ಅಪಸ್ವರ? ನಿಮ್ಮ ಮಧುರವಾದ ಸ್ವರದ ಮುಂದೆ ಯಾವ ಅಪಸ್ವರನೂ ಇಲ್ಲ ಬಿಡಿ. ಹೀಗೆ ಮಾತಾಡ್ತಿರ್ತಿರೋ ಇಲ್ಲ ಏನಾದ್ರೂ ತರ್ತಿರೋ, ನೆನ್ನೆದು ಒಟ್ಟಿಗೆ ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ. ನೋಡಿ, ನಿಮ್ ನೋಡಿದ ಖುಷಿಗೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಬನ್ನಿ, ಹಾಗಿದ್ರೆ ಡ್ಯಾನ್ಸ್ ಮಾಡೋಣ. ಸುಮ್ಮನೆ ತಮಾಷೆ ಮಾಡ್ದೇರಿ. ಹೋಗಿ ಕಾಫಿ ತಗೊಂಬನ್ನಿ. ತತ್ತೀರಿ ವಾಯ್ಸ್ ಕೇಳ್ತಾ ಇದ್ರೆ ನೀವು ಹೆಲ್ಮೆಟ್ ಅನ್ನು ಮುನ್ನ ಹೂವು ಅನ್ನಿಸ್ತಾ ಇದೆ. ನಾನು ಹನುಮನವ್ವ ಅಲ್ಲ, ರಾಮನವ್ವ. ಗೌಡ್ರು ನಿಮ್ಗೆ ಯಾವ ರೀತಿ ಒಳ್ಳೆಯವ್ರ ತರ ಕಾಣ್ತಾರೋ ಅವರಂತ ದುಷ್ಟ ಕದಿಮ ಯಾರು ಇಲ್ಲ. ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ಜಾನಿ ಅವರೇ. ನಾನು ಬೆಳೆಯೋದಿಕ್ಕೆ ಅವರೇ ಕಾರಣ.